ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಿವತ್ತು ಮುಖದಲ್ಲಿ ಅಥವಾ ಬೇರೆ ಎಲ್ಲಾದರೂ ಸ್ಕಿನ್ ಮೇಲೆ ಬಂಗು ಅಥವಾ ಕಪ್ಪು ಕಲೆ, ಪಿಗ್ಮೆಂಟೇಷನ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಸರಳವಾಗಿ ಮನೆಯಲ್ಲೇ ಮಾಡ್ಕೋಬೋದಂಥ ಮನೆಮದ್ದನ್ನು ಹೇಳ್ಕೊಡ್ತೀನಿ. ಮೇಯ್ನಾಗಿ ಇದು ಯಾಕೆ ಬರುತ್ತಪ್ಪ ಅಂತ ಅನ್ಕೋತೀನಿ. ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆದಾಗ ಕಾಣಿಸ್ಕೊಳ್ಳುತ್ತೆ ಒಂದು. ಎರಡನೇದಾಗಿ ಇದು ಹಾರ್ಮೋನ್ ಇಂಬ್ಯಾಲೆನ್ಸಿಂದ, ಮೇಯ್ನಾಗಿ ಹಾರ್ಮೋನ್ ಇಂಬ್ಯಾಲೆನ್ಸಿಂದನೇ ಇದು ಬರುತ್ತೆ. ಮೂರನೇದಾಗಿ ಹೆರಿಡಿಟಿಯಿಂದನೂ ಕೂಡ ಕೆಲವೊಬ್ಬರಿಗೆ ಬರುತ್ತೆ. ಸೊ ಇದು ಜಾಸ್ತಿ ಮಹಿಳೆಯರಲ್ಲಿ ಕಾಣಿಸ್ಕೊಳ್ಳುತ್ತೆ. ಯಾಕಪ್ಪ ಅಂತ ಅಂದರೆ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಅಥವಾ ಬಾಣಂತಿಯರ ಟೈಮಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ. ಕೆಲವರಿಗೆ ಕಾಣಿಸ್ಕೊಂಡು ಹಾಗೆ ಕಡಿಮೆ ಆಗಿಬಿಡುತ್ತೆ. ಕೆಲವರಿಗೆ ವರ್ಷಾನುಗಟ್ಟಲೆ ಆದ್ರೂ ಅದು ಕಡಿಮೆ ಆಗೋಲ್ಲ. ನಾನು ತುಂಬ ಜನದ ಬಾಯಲ್ಲಿ ಕೇಳಿದ್ದೀನಿ, ಇದು ಬಂದು 2 ವರ್ಷ ಆಯಿತು, 5 ವರ್ಷ ಆಯಿತು, 10 ವರ್ಷ ಆಯಿತು ಅಂಥೇಳಿ ಕಡಿಮೆ ಆಗೋಲ್ಲ. ಬಟ್ ಈಗ ನೀವು ಅದಕ್ಕೆ ಏನೇ ಕ್ರೀಮ್ ಹಚ್ಚಿ, ಯಾವುದೇ ಲೋಷನ್ಸ್ ಹಚ್ಚಿ ಅದು ಪರ್ಮನೆಂಟಾಗಿ ಹೋಗಲ್ಲ. ಹಚ್ತಾನೇ ಇದ್ದರೆ ಅದ್ರ ಡಾರ್ಕ್ನೆಸ್ಸು ಕಡಿಮೆ ಆಗುತ್ತೆ, ಸ್ವಲ್ಪ ಲೈಟ್ ಆಗ್ತಾ ಬರುತ್ತೆ. ಒಂದು ದಿನ ಅಥವಾ ನೀವು ಸ್ವಲ್ಪ ಟೈಮ್ ಅದು ಕ್ರೀಮ್ ಹಚ್ಚೋದು ಬಿಟ್ರಿ ಅಂದರೆ ಮತ್ತೆ ಅದು ಡಾರ್ಕ್ ಆಗುತ್ತೆ ಅಂತ ನಾನು ತುಂಬ ಜನ ಹತ್ರ ಕೇಳಿದ್ದೀನಿ. ಸೊ ನಾವು ಆ ಕ್ರೀಮ್ಗಳನ್ನ ತೊಗೊಂಡು ಯೂಸ್ ಮಾಡೋ ಬದಲು ಯಾಕೆ ಮನೆಮದ್ದನ್ನು ಯೂಸ್ ಮಾಡಬಾರ್ದು? ಹಲವಾರು ಮನೆಮದ್ದುಗಳು ಇದ್ದಾವೆ ಇದಕ್ಕೆ. ಬಟ್ ಅದರಲ್ಲಿ ನಾನು ನಿಮಗೆ ಇವತ್ತು ಒಂದನ್ನು ತೋರಿಸ್ಕೊಡ್ತೀನಿ. ಎರಡು ವಸ್ತುನ ಯೂಸ್ ಮಾಡಿಕೊಂಡು ಹೇಗೆ ಮನೆಮದ್ದನ್ನು ತಯಾರಿಸೋದು ಅಂತ ಹೇಳಿ ತೋರಿಸ್ತೀನಿ. ಇದನ್ನು ಯೂಸ್ ಮಾಡಿದ್ರೆ ನೀವು ಖಂಡಿತ ಒಂದು ವಾರದಲ್ಲಿ ಪಾಸಿಟಿವ್ ರಿಸಲ್ಟ್ ಬರುತ್ತೆ. ಬನ್ನಿ ಹಾಗಾದರೆ ಯಾವುದಾದ್ರು 2 ವಸ್ತು ಮತ್ತು ಅದನ್ನು ಹೇಗೆ ತಯಾರಿಸ್ಕೊಂಡು ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ನೋಡೋಣ. ನೋಡಿ, ನಾನು ಇಷ್ಟು ಹಾಲು ತೊಗೊಂಡಿದ್ದೀನಿ. ಇಷ್ಟು ಹಾಲು ನೆಸೆಸಿಟಿ ಇಲ್ಲ, ಸ್ವಲ್ಪ 1 ಆರ್ 2 ಸ್ಪೂನ್ ಸಾಕು. ಬಟ್ ನಾನು ಇರಲಿ ಅಂತ ತೊಗೊಂಡಿದ್ದೀನಿ. ಇದು ಹಸಿ ಹಾಲು ಅಂತಂದರೆ ನಮ್ಮ ಮನೆಯಲ್ಲೇ ಹಸು ಇರೋದ್ರಿಂದ ನನಗೆ ಆಗ್ತಾನೆ ಕರೆದು ಸಿಕ್ಕಿದೆ. ಹಸಿ ಹಾಲು ಅಂತಾರೆ, ತಂಬು ಹಾಲು ಅಂತ ಹೇಳ್ತಾರೆ. ನೀವು ಕೂಡ ಹಸಿ ಹಾಲನ್ನು ತೊಗೊಳ್ಳಿ. ಪ್ಯಾಕೆಟ್ ಹಾಲಾದರೂ ಓಕೆ, ಕಾಯಿಸೋಕ್ಕಿಂತ ಮುಂಚಿನ ಹಾಲು. ನೆಕ್ಸ್ಟ್ ಬಂದುಬಿಟ್ಟು ಇದು ಜಾಯಿಕಾಯಿ ಅಂತ ಹೇಳ್ಬಿಟ್ಟು ಎಲ್ಲ ಪ್ರಾವಿಷನ್ ಸ್ಟೋರಲ್ಲೂ ಇದು ಸಿಗತ್ತೆ. ಇದು ಬಾಣಂತಿಯರಿಗೆ ಮತ್ತು ಆಗ್ತಾನೆ ಹುಟ್ಟಿದ ಮಗು ಅಂದರೆ 1 ತಿಂಗಳಾಗಿರೋ ಮಗುಗೆ ತೇದ್ಬಿಟ್ಟು ಇದೇ ಥರ ತೇದ್ಬಿಟ್ಟು ಹಾಲಿನ ಜೊತೆ ಮಿಕ್ಸ್ ಮಾಡಿ ಕುಡಿಸ್ತಾರೆ, ಚೆನ್ನಾಗಿ ನಿದ್ದೆ ಮಾಡಲಿ ಅಂತ ಹೇಳಿಬಿಟ್ಟು. ಎಲ್ಲ ಪ್ರಾವಿಷನ್ ಸ್ಟೋರ್ ಸಿಗತ್ತೆ, ಕೇಳಿ. ನೀಟಾಗಿ ಒಂದು ಕಲ್ಲನ್ನ ತೊಳ್ಕೊಂಡು ಅದಕ್ಕೆ ಸ್ವಲ್ಪ ಹಾಲು ಹಾಕಿಬಿಟ್ಟು ಜಾಯಿಕಾಯಿನ ಚೆನ್ನಾಗಿ ಅದಕ್ಕೆ ಉಜ್ಜಬೇಕು. ತೇಯೋದು ಅಂತ ಹೇಳ್ತೀವಿ ನಾವು. ಕಲ್ಲು ಸ್ವಲ್ಪ ಡೌನ್ ಇರೋದ್ರಿಂದ ಹಾಲೆಲ್ಲ ಆ ಕಡೆನೇ ಹೋಗ್ತಾಯಿದೆ. ನೀವು ಫ್ಲ್ಯಾಟ್ ಆಗಿರುವಂಥ ಕಲ್ಲನ್ನಾಗಲಿ ಅಥವಾ ಚಪ್ಪಡಿ ಅಂತೀವಲ್ಲ ಅದ್ರ ಮೇಲೆ ಆಗಲಿ ಈ ಥರ ಉಜ್ಜಿ. ಇದು ಕಲ್ಲು ತರಿಯಾಗಿದ್ದರೆ ಬೇಗ ಪೇಸ್ಟ್ ಆಗಿಬಿಡುತ್ತೆ. ಇದು ಕಲ್ಲು ಸ್ವಲ್ಪ ನೈಸ್ ಇರೋದ್ರಿಂದ ನಾನು ಸ್ವಲ್ಪ ಸ್ಟ್ರಗಲ್ ಮಾಡ್ತಾಯಿದ್ದೀನಿ. ಪೇಸ್ಟ್ ಆಗುತ್ತೆ, ತುಂಬ ಚೆನ್ನಾಗಿದೆ. ಇದ್ರ ಸ್ಮೆಲ್ ಘಮ ಅಂತಿರುತ್ತೆ. ಆಮೇಲೆ ನಿಮಗೆ ಎಲ್ಲಿ ಮಾರ್ಕ್ ಇದೆಯೋ ಅಲ್ಲಿ ಮಾತ್ರ ಹಚ್ಚಬೇಕು ಅಂದರೆ ಅಲ್ಲಿ ಮಾತ್ರ ಹಚ್ಚಿ. ಇಲ್ಲ ನಾನು ಎಲ್ಲ ಇಡೀ ಮುಖಕ್ಕೂ ಹಚ್ಕೋತೀನಿ ಅಂತಂದರೆ ನೋ ಪ್ರಾಬ್ಲಮ್. ಇದು ಆಯುರ್ವೇದಿಕ್ ಆಗಿರೋದ್ರಿಂದ ಏನೂ ತೊಂದರೆ ಇಲ್ಲ, ಇಡೀ ಮುಖಕ್ಕೆ ಹಚ್ಕೋಬೋದು. ನನಗೆ ಸ್ವಲ್ಪ ಪೇಸ್ಟ್ ಸಾಕು, ಯಾಕೆಂದರೆ ನಾನೀಗ ನಿಮಗೆ ತೋರಿಸೋದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಸಾಕು. ಇದನ್ನು ನಾನೀಗ 1 ಸ್ಪೂನಿಗೆ ತೆಗೆದಿಟ್ಕೋತೀನಿ. ಎಲ್ಲಿ ಕಪ್ಪು ಕಲೆ ಇರುತ್ತೋ ಅಲ್ಲಿಗೆ ಹಚ್ಚಿಬಿಟ್ಟು 1/2 ಅವರ್ ಅಥವಾ 1 ಅವರ್ ಬಿಟ್ಬಿಟ್ಟು ತಣ್ಣೀರಿಂದ ಮುಖ ತೊಳೀರಿ. ಖಂಡಿತ ನಿಮಗೆ ಒಂದು ವಾರದಲ್ಲೇ ಪಾಸಿಟಿವ್ ರಿಸಲ್ಟು ಬರುತ್ತೆ. ಕಂಟಿನ್ಯೂಸ್ಲಿ 1 ಮಂತ್ ಹಚ್ಚಿ, ಖಂಡಿತ ನಿಮಗೆ ಬಂಗು ನಿವಾರಣೆ ಆಗುತ್ತೆ. ಇದ್ರಲ್ಲ ಫ್ರೆಂಡ್ಸ್, ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಮುಂದೆ ಇನ್ನೊಂದು ಒಳ್ಳೆ ಕಂಟೆಂಟ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ.